ಸೊ ಇವತ್ತಿನ ದಿನಮಾನಗಳಲ್ಲಿ ಒಂದು ಕಾಮನ್ ಆಗಿ ಎಲ್ಲರನ್ನೂ ಕಾಡ್ತಿರ್ತಕ್ಕಂಥ ವ್ಯಾಧಿ ಅಲ್ಲದ ವ್ಯಾಧಿ ಯಾವುದಪ್ಪ ಅಂತಂದ್ರೆ ಸೈಕೋಸೊಮ್ಯಾಟಿಕ್ ಡಿಸಾರ್ಡರ್, ಅದು ಡಿಪ್ರೆಷನ್ನು, ಆಂಗ್ಸೈಟಿ. ಇದರ ಮೂಲ ಇರುವುದೇ ಆ ವ್ಯಕ್ತಿಯಲ್ಲಿ ಅಪಾರವಾದ ನಿರೀಕ್ಷೆಗಳಿರ್ತವೆ. ಅಂದರೆ ನಾವು ಮದುವೆ ಆಗೋ ವ್ಯಕ್ತಿಯಿಂದ ಇರ್ಬೋದು, ಅಥವಾ ಕೆಲಸದಿಂದ ಇರ್ಬೋದು, ಅಥವಾ ವೃತ್ತಿಯಿಂದ ಇರ್ಬೋದು, ಅಥವಾ ಸಮಾಜದಿಂದ ಇರ್ಬೋದು, ಎಲ್ಲರಿಂದ ಅವನಿಗೆ ಅಪಾರವಾದ ನಿರೀಕ್ಷೆಗಳಿರ್ತವೆ. ಆ ನಿರೀಕ್ಷೆ ಇಟ್ಕೋಬಾರ್ದಾ? ನಿರೀಕ್ಷೆ ಕಡಿಮೆ ಮಾಡಿಕೊಂಡಷ್ಟು ನಾವು ನೆಮ್ಮದಿಯಾದ ಜೀವನ ಮಾಡ್ಬೋದು. ಉದಾಹರಣೆಗೆ ಮದುವೆ ಆಗೋ ಒಂದು ಹುಡುಗಿ, ನನ್ನ ಮದುವೆ ಆಗೋ ಹುಡುಗ ಹಿಂಗಿರಬೇಕು, ಹಂಗಿರಬೇಕು, ನನ್ನ ಚೆನ್ನಾಗಿ ನೋಡ್ಕೋಬೇಕು, ನಾನು ಕೇಳಿದ್ದೆಲ್ಲ ಕೊಡಿಸ್ಬೇಕು, ನನ್ನ ಟೂರ್ ಕರ್ಕೊಂಡು ಹೋಗ್ಬೇಕು, ನನ್ನ ರಾಣಿ ಥರ ನೋಡ್ಕೋಬೇಕು, ನನ್ನ ಹೂವಲ್ಲಿಟ್ಟು ಸಾಕೋಬೇಕು, ಇಷ್ಟೆಲ್ಲ ನಿರೀಕ್ಷೆಯಲ್ಲಿ ಇಟ್ಕೊಂಡ್ರೆ ಈ ಕಲಿಯುಗದ ಜೀವನದಲ್ಲಿ ಅದೆಲ್ಲ ಸಾಧ್ಯವಿದೆಯೇ ಅನ್ನುವ ಅರಿವಿರಬೇಕು. ಹಾಗಾಗಿ ನನಗೆ ಯಾರಿಂದನೂ ಏನೂ ನಿರೀಕ್ಷೆ ಇಲ್ಲ, ಏನು ನಿರೀಕ್ಷೆ ಮೀರಿದ ಕೆಲಸ ಆದರೂ ಕೂಡ ನಾನು ಖುಷಿ ಪಡ್ತೇನೆ. ನಿರೀಕ್ಷೆ ನಾನು ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಆದರೆ ನಿರೀಕ್ಷೆ ಇಲ್ಲದೆ ಏನು ಬರ್ತದೆ ಫಲಿತಾಂಶ ಅದನ್ನು ನಾನು ಒಪ್ಕೊಳ್ತೇನೆ. ಕರ್ಮಣ್ಯವಾಧಿಕಾರಸ್ಥೆ ಮಾಫಲೇಶು ಕದಾಚನ ಅಂತ. ಏನು, ನಿನ್ನ ಕರ್ಮವನ್ನು ಮಾತ್ರ ನೀನು ಮಾಡು, ಫಲಾಪೇಕ್ಷೆಯನ್ನು ಬಿಡು. ಫಲ ನೀನು ನಿರೀಕ್ಷೆ ಮಾಡೋದಕ್ಕಿಂತ ಹೆಚ್ಚು ಬರ್ಬೋದು. ಈಗ 98 ಬರ್ತದೆ ಅಂತ ಎಕ್ಸಾಮ್ ಬರೆಯೋದು, 98 ಬರಲೇಬೇಕು ಅಂತ ಎಕ್ಸಾಮ್ ಬರೆದು 96 ಬಂದವರು ಎಷ್ಟೋ ಜನ ಫ್ಯಾನ್ಗೆ ನೇಣು ಹಾಕ್ಕೊಂಡಿರೋದಿಲ್ವೇ? ಇಲ್ಲಿ ಸಾಯ್ಲಿಕ್ಕೆ ಕಾರಣ ಏನೋ? ಅಪಾರವಾದ ನಿರೀಕ್ಷೆ, ಎಕ್ಸ್ಪೆಕ್ಟೇಷನ್ನು, ವ್ಯಕ್ತಿಗಳಿಂದ, ವಿಷಯಗಳಿಂದ, ಪರೀಕ್ಷೆಗಳಿಂದ, ಸಮಾಜದಿಂದ. ಹಂಗೇನೂ ಇರಲ್ಲ. ನೀವು ನಿರೀಕ್ಷೆ ಮಾಡಿದ್ದು 100% ಆಗಲಿಕ್ಕೆ ಸಾಧ್ಯನೇ ಇಲ್ಲ ಪ್ರಾಕ್ಟಿಕಲಿ. ಹಾಗಾಗಿ ನಿರೀಕ್ಷೆ ಮಾಡಬಾರ್ದ. ನಿರೀಕ್ಷೆಗಳನ್ನು ಆದಷ್ಟು ಕಡಿಮೆ ಮಾಡ್ಕೊಂಡೋದ್ರೆ ನಿಮಗೆ ನಿದ್ರೆ ಚೆನ್ನಾಗಿ ಬರ್ತದೆ. ನಿದ್ರೆ ಚೆನ್ನಾಗಾದ್ರೆ ಮಾನಸಿಕ ಆರೋಗ್ಯ ಉತ್ತಮಗೊಳ್ತದೆ. ಮಾನಸಿಕ ಆರೋಗ್ಯದ ರಹಸ್ಯ ಏನು ಗೊತ್ತಾ? ಆಳವಾದ ಮಗುವಿನಂತೆ ಗಾಢವಾದ ನಿದ್ರೆ, ಸ್ವಪ್ನಗಳ ಸಹಿತ. ಸೊ ಇದು ಯಾರು ಮಕ್ಕಳಿಗೆ ಯಾಕೆ ಆಂಗ್ಸೈಟಿ ಇರೋದಿಲ್ಲ, ಡಿಪ್ರೆಷನ್ ಇರೋದಿಲ್ಲ ಅಂತಂದ್ರೆ ಅವ್ರು ಚೆನ್ನಾಗಿ ನಿದ್ರೆ ಮಾಡ್ತಾರೆ, ಮಲಗಿದ ತಕ್ಷಣ ನಿದ್ರೆ ಬರ್ತದೆ. ಈ ಆಂಗ್ಸೈಟಿ ಕಾರಣ, ಆಂಗ್ಸೈಟಿ ಇರೋವರಿಗೆ ಪ್ಯಾನಿಕ್ ಅಟ್ಯಾಕ್ಸ್ ಆಗ್ತದೆ, ಪಲ್ಪಿಟೇಷನ್ ಆಗ್ತಿರ್ತದೆ. ಭಯ ಅನ್ನೋದು ಅವರ ಮೈಮನಗಳನ್ನು ಆವರಿಸಿರ್ತದೆ. ಈ ಭಯದ ಮೂಲ ಇರುವುದೇ ನಿದ್ರೆಯ ಕೊರತೆಯಿಂದ. ಸ್ಲೀಪ್ ಎನರ್ಜಿ ಅಂತ ಇದೆಯಲ್ಲ, ಇದು ವೆರಿ ವೆರಿ ಪ್ರೆಷಿಯಸ್ ಮೆಡಿಸಿನ್. ಇದು ಯಾವ ಮೆಡಿಸಿನಿಂದ ಕೂಡ ಈ ಸಮಸ್ಯೆಗಳನ್ನು, ಆಂಗ್ಸೈಟಿಯನ್ನು, ಡಿಪ್ರೆಷನ್ ವಾಸಿ ಮಾಡೋಕ್ಕಾಗಲ್ಲ. ಒಂದು ಆಳವಾದ ನಿದ್ರೆ ಮಾಡಿದ್ರೆ ಇವೆರಡಕ್ಕೂ ಮುಕ್ತಿ ಸಿಗ್ತದೆ. ನೀವು ಡಿಪ್ರೆಷನ್ ಅಲ್ಲಿದ್ದೀರಿ, ಆಂಗ್ಸೈಟಿ ಇದೆ ಅಂತಂದ್ರೆ ನೀವೆಲ್ಲಿಗೆ ಹೋಗ್ತೀರಿ? ಸೈಕ್ಯಾಟ್ರಿಸ್ಟ್ ಹತ್ರ ಹೋಗ್ತೀರಿ. ಅವ್ರು ಏನು ಕೊಡ್ತಾರೆ? ನಿದ್ರೆ ಮಾಡುವ ಮಾತ್ರೆಗಳನ್ನು ಅಷ್ಟೇ ಕೊಡೋದು. ಅದರ ಅರ್ಥ ಏನು? ನಿದ್ರೆ ಮಾಡಿದ್ರೆ ಈ ಆಂಗ್ಸೈಟಿ, ಡಿಪ್ರೆಷನ್ನು ಕಮ್ಮಿ ಆಗ್ತದೆ ಅಂತ. ಹಾಗಾಗಿ ಮಾತ್ರೆಯ ಅವಲಂಬನೆ ಇಲ್ಲದೆ ನೀವು ನಿದ್ರೆ ಮಾಡುವುದನ್ನು ರೂಢಿಸ್ಕೋಬೇಕು. ಸೊ ರೂಢಿಸ್ಕೋಬೇಕಾದ್ರೆ ಏನು ಮಾಡಬೇಕು? ಇವತ್ತಿಂದನೇ ಎಕ್ಸ್ಪೆಕ್ಟೇಷನ್ಸನ್ನು ರೆಡ್ಯೂಸ್ ಮಾಡ್ತಾ ಹೋಗಿ. ನನ್ಗೆ ಯಾರಿಂದ ಏನು ನಿರೀಕ್ಷೆ ಇಲ್ಲ, ಏನು ಬರುತ್ತೋ ಅದನ್ನು ನಾನು ಒಪ್ಕೊಳ್ತೀನಿ. ಐ ವಿಲ್ ಅಕ್ಸೆಪ್ಟ್ ಎವ್ರಿ ಒನ್ ಆಸ್ ದೇ ಆರ್, ಎವ್ರಿ ಸಿಚುವೇಶನ್ ಆಸ್ ಇಟ್ ಕಮ್ಸ್. ಈ ಮನೋಭಾವ ಬಂದರೆ ಆಂಗ್ಸೈಟಿ ಮತ್ತು ಡಿಪ್ರೆಷನ್ಗೆ ಆ ಮುಕ್ತಿಯನ್ನು ನಮ್ಮಲ್ಲಿ ಕಂಡ್ಕೋಬೋದು. ಇವೆಲ್ಲ ವೈರಸ್ಸು, ಬ್ಯಾಕ್ಟೀರಿಯಿಂದ ಬರೋದಲ್ಲ. ಇವೆಲ್ಲ ಸೈಕೋಸೊಮ್ಯಾಟಿಕ್ ಡಿಸಾರ್ಡರ್, ಮನಸ್ಸಲ್ಲಿ ಹುಟ್ಟಿ ದೇಹದಲ್ಲಿ ಕಾಡ್ತಕ್ಕಂಥ ಕಾಯಿಲೆಗಳಿವೆ. ಸೊ ಈ ಕಾಯಿಲೆಗಳಿಗೆ ನಮ್ಮಲ್ಲೇ ಚಿಕಿತ್ಸೆ ಇದೆ. ನಾನೇನು ಸಜೆಸ್ಟ್ ಮಾಡ್ತೀನಿ? ನಂದು ಯೋಗ ನಿದ್ರೆ ಇದೆ, ಯೂಟ್ಯೂಬ್ಗೆ ಹೋಗಿ ರಾಮಚಂದ್ರ ಗುರೂಜಿಯವರ ಯೋಗ ನಿದ್ರೆ ಅಂತ ಇದೆ, ಅದನ್ನು ಡೌನ್ಲೋಡ್ ಮಾಡ್ಕೊಂಡು ಸ್ವಲ್ಪ ದಿವಸ ಕೇಳಿ ನೋಡಿ. ನಿಮ್ಮ ಆಂಗ್ಸೈಟಿ ಮತ್ತು ನಿಮ್ಮ ಡಿಪ್ರೆಷನ್ನು ಮಾಯ ಆಗುತ್ತೆ ಅಂತ ನಿಮಗೆ ಆಶ್ಚರ್ಯ ಆಗ್ತದೆ.